ನಮ್ಮ ಇವತ್ತಿನ ರೆಸಿಪಿ ಹೆಸರು ಕಾಳಿನ ದಿಢೀರ್ ದೋಸೆ. ಎಲ್ರಿಗೂ ನಮಸ್ಕಾರ. ಕೆಕೆಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳ ಸೂಚನೆಗಾಗಿ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಬೇಕಾಗುವಂಥ ಸಾಮಗ್ರಿಗಳು: ಹೆಸರು ಕಾಳು ಮೊಳಕೆ ಬರೆಸಿರುವಂಥದ್ದು, ಇಲ್ಲ ಅಂತಂದರೆ ನೆನೆ ಹಾಕಿರುವಂಥದ್ದು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ಹಸಿಮೆಣಸು, ಶುಂಠಿ ಹಾಗೆ ನೀರು. ಮೊದಲಿಗೆ ನಾವು ಮಿಕ್ಸಿ ಜಾರಿಗೆ ಮೊಳಕೆ ಬರೆಸಿ ಇಟ್ಕೊಂಡಿರುವಂತಹ ಹೆಸರು ಕಾಳನ್ನು ಹಾಕೋಣ. ನೀವು ಮೊಳಕೆ ಬರೆಸಿರೋದಿಲ್ಲ ಅಂತಂದರೆ ಹೆಸರು ಕಾಳನ್ನು ಸುಮಾರು 5 ರಿಂದ 6 ಗಂಟೆಗಳಷ್ಟು ಕಾಲ ನೆನೆ ಹಾಕಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಆದರೆ ಮೊಳಕೆ ಬರೆಸಿರೋದಾದರೆ ಅದರಿಂದ ಆಸಿಡಿಟಿ ಇಲ್ಲ ಗ್ಯಾಸ್ಟ್ರಿಕ್ಕು ಅಷ್ಟಾಗಿ ಆಗೋದಿಲ್ಲ, ಡೈಜೆಷನ್ ಸುಲಭವಾಗಿ ಆಗುತ್ತೆ. ಇನ್ನಿದಕ್ಕೆ ಹಸಿಮೆಣಸು, ಇದು ಮಧ್ಯಮ ಖಾರ ಐತೆ ಈ ಹಸಿಮೆಣಸು, ಹಾಗಾಗಿ ನಾನು 3 ತಗೊಂಡಿದ್ದೇನೆ. ಹೆಚ್ಚು ಕಮ್ಮಿ ನಿಮ್ಮ ರುಚಿಗನುಸಾರವಾಗಿ ಮಾಡ್ಕೊಳ್ಬಹುದು. ಇನ್ನಿದಕ್ಕೆ ಶುಂಠಿನ ಹಾಕೊಳ್ತಾ ಇದ್ದೇನೆ, 2 ಇಂಚ್ ಆಗುವಷ್ಟು. ಶುಂಠಿ ಈ ರೆಸಿಪಿನಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ. ಇನ್ನಿದನ್ನು ಮೊದಲಿಗೆ ನೀರು ಹಾಕದೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನೋಡಿ, ನೀರು ಹಾಕದೆ ರುಬ್ಕೊಂಡಿದ್ದೇನೆ. ಇನ್ನು ಸ್ವಲ್ಪ ಅಂದರೆ ಇದು ನುಣ್ಣಗೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಇದು ನುಣ್ಣಗೆ ರುಬ್ಬಾಗಿದೆ. ಇನ್ನಿದನ್ನ ಒಂದು ಪಾತ್ರಕ್ಕೆ ತೆಕ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅದೇ ಮಿಕ್ಸಿ ಜಾರ್ಗೆ ನಾನು 2 ಟೇಬಲ್ ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈ ಹಂತ ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಅಂತಂದರೆ ನೀವು ಬಿಡ್ಬೋದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಡಲೆ ಹಿಟ್ಟು ಬದಲು ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ನೀವು ಉಪಯೋಗ ಮಾಡ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಆಗೋ ತನಕ ನಾವು ಇದನ್ನು ರುಬ್ಕೊಳ್ಬೇಕು. ಈಗ ನೋಡಿ ಇದಾಗಿದೆ. ಇದನ್ನು ಕೂಡ ಮತ್ತೆ ಅದೇ ಪಾತ್ರಕ್ಕೆ ತೆಕ್ಕೊಳ್ಳೋಣ. ಇನ್ನು ಇದೇ ಮಿಕ್ಸಿ ಜಾರ್ಗೆ ನಾವು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ರುಬ್ಕೊಳ್ಬೇಕು. ಇದರ ಬಗ್ಗಿನ ಹೆಚ್ಚಿನ ಟಿಪ್ಸ್ ಮತ್ತು ಮಾಹಿತಿಗಳನ್ನು ನಾನು ನಮ್ಮ ಬ್ಲಾಗಲ್ಲಿ ಕೊಟ್ಟಿದ್ದೇನೆ. ಅದರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಖಂಡಿತವಾಗ್ಲೂ ಚೆಕ್ ಮಾಡಿ. ನೋಡಿ, ಈಗ ಇದು ಕೂಡ ಗಂಟಿಲ್ಲದೆ ಇರೋ ಥರ ನಾನು ನುಣ್ಣಗೆ ರುಬ್ಕೊಂಡಿದ್ದೇನೆ. ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಮಧ್ಯ ಮಧ್ಯ ಬೇಕಂದರೆ ನೀವು ಸೇರಿಸ್ಕೊಳ್ಬಹುದು. ಈ ಹಂತ ಅಂದರೆ ಇವಾಗ ಹಿಟ್ಟುಗಳನ್ನು ರುಬ್ಬಿರೋ ಹಂತನ ನೀವು ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು. ಅದರ ಬದಲಿಗೆ ಹೆಸರು ಕಾಳು ರುಬ್ಬಾಗಿದ್ದ ತಕ್ಷಣ ನೀವು ಈ ಹಿಟ್ಟುಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಾಗೆ ಕಲಿಸ್ಕೊಳ್ಬೋದು. ಆದರೆ ಆವಾಗ ಗಂಟುಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆಮೇಲೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ ಆ ಗಂಟುಗಳನ್ನು ತೆಗೆಯೋದಕ್ಕೆ. ಅದರ ಬದಲು ನೀವು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ತೆಕ್ಕೊಂಡ್ರೆ ಸುಲಭವಾಗಿ ಆಗತ್ತೆ. ಇನ್ನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಹಂತದಲ್ಲಿ ನೋಡ್ಕೊಳ್ಳಿ, ನೀವು ನೀರು ಇನ್ನೂ ಬೇಕು ಅಂತ ಅನ್ಸಿದ್ರೆ ಮತ್ತೆ ಸೇರಿಸ್ಕೊಳ್ಬೋದು. ಆದರೆ ನನಗೆ ಇವಾಗ ಹಿಟ್ಟು ಹದವಾಗಿದೆ ಅಂತ ಅನಿಸ್ತಾ ಇದೆ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೆ ಸರಿಯಾಗಿ ಬರುತ್ತೆ, ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಇನ್ನೀಗ ನಾವು ಇದನ್ನ ಮುಚ್ಚಿ ಕನಿಷ್ಠ ಪಕ್ಷ 20 ನಿಮಿಷಗಳಷ್ಟು ಕಾಲ ಇಡಬೇಕು. ನಿಮ್ಮ ಹತ್ರ ಕಾಲಾವಕಾಶ ಇದ್ರೆ ನೀವು 1 ಗಂಟೆ ಇಲ್ಲ 2 ಗಂಟೆ ಕೂಡ ನೀವು ಮುಚ್ಚಿ ಇಡಬಹುದು. ನೀವು ಜಾಸ್ತಿ ಸಮಯ ಇದಕ್ಕೆ ರೆಸ್ಟಿಂಗ್ ಟೈಮ್ ಕೊಟ್ಟಷ್ಟು ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ 30 ನಿಮಿಷ ಆಗಿದೆ. ಹಿಟ್ಟಲ್ಲಿ ಒಂದು ಸ್ವಲ್ಪ ಗುಳೆ ಗುಳೆ ಬಂದಿದ್ದ ಥರ ಅನ್ಸುತ್ತೆ, ಒಂದು ಸ್ವಲ್ಪ ಹುಳಿ ಬಂದಿರುವಂತಹ ಒಂದು ಫೀಲ್ ಇರುತ್ತೆ. ಇದೀಗ ಪರ್ಫೆಕ್ಟ್ ಆಗಿದೆ. ಇಲ್ಲಿ ನಾನು ಒಂದು ಕಾವಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೇನೆ. ಕಾವಲಿ ಬಿಸಿ ಆಗಿದ ತಕ್ಷಣ ನಾವು ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಸಾಮಾನ್ಯವಾಗಿ ಉದ್ದಿನ ದೋಸೆ ಯಾವ ರೀತಿ ಹೊಯ್ತೀವಿ ಅದೇ ರೀತಿ ದೋಸೆನ ನಾವಿಲ್ಲಿ ಹೊಯ್ಬೇಕು. ಇನ್ನು ಇದ್ರ ಮೇಲೆ ನಾವು ತುಪ್ಪ ಇಲ್ಲ ಎಣ್ಣೆ ನಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ಮುಚ್ಚಿ ಇದನ್ನು 1 ರಿಂದ 2 ನಿಮಿಷಗಳಷ್ಟು ಕಾಲ ಬೇಯಿಸ್ಕೊಳ್ಬೇಕು. ನೀವು ಮೀಡಿಯಂ ಉರಿಯಲ್ಲಿ ಬೇಯಿಸ್ತಾ ಇದ್ದೀರಿ ಅಂತಂದರೆ ಸುಮಾರು 1 ರಿಂದ 1.5 ನಿಮಿಷಗಳಷ್ಟು ಕಾಲ ಸಾಕಾಗುತ್ತೆ. ಇನ್ನು ಇದನ್ನು
ಮಗಚಿ ಇನ್ನೊಂದು ಭಾಗನ ಕೂಡ ಸುಮಾರು 30 ಸೆಕೆಂಡುಗಳಷ್ಟು ಕಾಲ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ರುಚಿಕರವಾದಂತಹ ಹಾಗೆ ಆರೋಗ್ಯಕರವಾದಂತಹ ಹೆಸರು ಕಾಳಿನ ದಿಢೀರ್ ದೋಸೆ ತಯಾರಾಗಿದೆ. ಇದನ್ನು ನೀವು ಕೂಡ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಮುಂದೆ ಹಂಚ್ಕೊಳ್ಳಿ. ನಮ್ಮ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಾದರೂ ನೀವು ಹಂಚ್ಕೊಳ್ಬಹುದು. ಧನ್ಯವಾದಗಳು.